ನಮಸ್ತೆ ಸ್ನೇಹಿತರೆ. ಪಾಪದ ಕೊಡ ತುಂಬಿದಾಗ ಅಹಂಕಾರ ಮಟ್ಟ ಹಾಕಲು ದೇವರು ಯಾವ ರೂಪದಲ್ಲಾದರೂ ಬಂದೇ ಬರುತ್ತಾರೆ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನು ಕಲಿಸುತ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರೇ, ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗುತ್ತಾರೆ. ಅದೇ ಕರ್ಮ. ಒಬ್ಬರಿಗೆ ಅನ್ಯಾಯ ಮಾಡಿ ಬದುಕುವ ಜನರು ಈಗ ಸುಖವಾಗಿ ಇರಬಹುದು, ಆದರೆ ನೆನಪಿರಲಿ, ಕಾಲ ಹೀಗೆ ಇರಲ್ಲ. ನ್ಯಾಯಕ್ಕೆ ಮುಂದೊಂದು ದಿನ ನ್ಯಾಯ ಸಿಕ್ಕೇ ಸಿಗತ್ತೆ. ಅನ್ಯಾಯಕ್ಕೆ ತಕ್ಕ ಫಲ ಅನುಭವಿಸಬೇಕಾಗುತ್ತದೆ. ಮೃದು ಮನಸ್ಸಿನ ವ್ಯಕ್ತಿಗೆ ಅವಮಾನ ಮಾಡಬೇಡಿ, ಏಕೆಂದರೆ ಅವರು ರಾತ್ರಿ ಪೂರ್ತಿ ಅದನ್ನೇ ಯೋಚಿಸುತ್ತಾ ತುಂಬ ನೊಂದಿಕೊಳ್ಳುತ್ತಾರೆ. ಅದರ ಕರ್ಮ ನಿಮ್ಮನ್ನು ಎಂದಿಗೂ ಬಿಡಲ್ಲ. ಮತ್ತೊಬ್ಬರ ಕುರಿತು ಆಪಾದನೆ ಮಾಡುವ ಮೊದಲು ಆಳವಾಗಿ ಯೋಚಿಸಿ, ಯಾಕೆಂದರೆ ಮಾಡಿದ ಆಪಾದನೆ ಸುಳ್ಳಾದರೆ ಅದರ ಪ್ರತಿಫಲ ತುಂಬ ಘೋರವಾಗಿರುತ್ತದೆ. ಪ್ರಾರ್ಥನೆ ಫಲಿಸುತ್ತೆ ಅನ್ನೋದು ಎಷ್ಟು ಸತ್ಯವೋ, ಶಾಪವೂ ಫಲಿಸುತ್ತೆ ಅನ್ನೋದು ಅಷ್ಟೇ ಸತ್ಯ. ಯಾವ ಕರ್ಮವೂ ಕೂಡ ನಿನ್ನನ್ನು ಸುಲಭವಾಗಿ ಬಿಡುವುದಿಲ್ಲ. ಭಗವಂತನ ಕೈಯಲ್ಲಿ ಎಲ್ಲವೂ ಇರುತ್ತದೆ, ಆದರೂ ಸುಮ್ಮನಿರುತ್ತಾನೆ. ಮನುಷ್ಯನ ಕೈಯಲ್ಲಿ ಏನೂ ಇರುವುದಿಲ್ಲ, ಎಲ್ಲವೂ ಇದೆ ಎನ್ನುವ ಭ್ರಮೆಯಲ್ಲಿರುತ್ತಾನೆ. ಆದರೆ ಭಗವಂತ ಎಲ್ಲವನ್ನು ಅನುಭವಿಸುವವರೆಗೂ ಬಿಡುವುದಿಲ್ಲ. ಕೆಟ್ಟ ಕರ್ಮಗಳನ್ನು ಮಾಡಿ ನನಗೆ ಒಳಿತಾಗಲಿ ಎಂದು ಎಷ್ಟೇ ಪೂಜೆ ಜಪ ತಪ ಮಾಡಿದರೂ ಪ್ರಯೋಜನವಾಗುವುದಿಲ್ಲ. ಮಾಡಿದ ಕರ್ಮಗಳನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ಕೆಲವೊಮ್ಮೆ ನಮ್ಮೊಂದಿಗಿನ ಕೆಲವು ಕೆಟ್ಟ ಸಂಬಂಧಗಳನ್ನು ಭಗವಂತ ದೂರ ಮಾಡುತ್ತಾನೆ. ಯಾಕೆಂದರೆ ಆ ಕೆಟ್ಟ ಸಂಬಂಧಗಳಿಂದ ಇಡೀ ಜೀವನವೇ ಕೆಟ್ಟು ಹೋಗಬಾರದೆಂದು. ಜೀವನದಲ್ಲಿ ಯಾರ ಮನಸ್ಸನ್ನು ಇಷ್ಟು ನೋಯಿಸಬೇಡಿ. ಆ ವ್ಯಕ್ತಿ ದೇವರ ಮುಂದೆ ನಿಮ್ಮ ಹೆಸರನ್ನು ನೆನೆದು ಕಣ್ಣೀರು ಹಾಕುವಷ್ಟು. ಏಕೆಂದರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಹಾಗೂ ಕೂಗು ಭಗವಂತನಿಗೆ ಖಂಡಿತ ಕೇಳಿಸುತ್ತದೆ. ಅದಕ್ಕೆ ಬೆಲೆಯನ್ನು ನೀವು ಕಟ್ಟಲೇಬೇಕಾಗುತ್ತದೆ. ಓಕೆ ಸ್ನೇಹಿತರೆ, ಮತ್ತೊಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.